ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆಯ ಮಗಳು ಗಿರಿಜಾ ಹಿರೇಮಠ್. ವೆಲ್ಕಮ್ ಟು ಗವಿಸಿರಿ ಆಲ್ ಇನ್ ಒನ್ ಚಾನಲ್. ಇವತ್ತಿನ ನನ್ನ ರೆಸಿಪಿ ಟೊಮೆಟೊ ಗ್ರೇವಿ. ಬನ್ನಿ ಟೊಮೆಟೊ ಗ್ರೇವಿ ಹೇಗೆ ಮಾಡೋದು, ಅದಕ್ಕೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬಿಡೋಣ. ಇದು ಒಂದು ಮಲ್ಟಿಪರ್ಪಸ್ ರೆಸಿಪಿ ಆಗಿದ್ದು ತುಂಬ ಸುಲಭವಾಗಿ ಮಾಡ್ಬೋದು. ಬನ್ನಿ ಹಾಗಾದರೆ ತಿಳ್ಕೊಂಬಿಡೋಣ ಹೇಗೆ ಮಾಡೋದು ಅಂಥೇಳಿ. ಗ್ಯಾಸನ್ನು ಆನ್ ಮಾಡಿಕೊಂಡು ಮೊದಲು ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಟೊಮೆಟೊವನ್ನು 2 ಭಾಗವಾಗಿ ಕಟ್ ಮಾಡಿ ಈ ರೀತಿ ಫ್ರೈ ಮಾಡಲು ಟೊಮೆಟೊ ಸ್ಲೈಸ್ಗಳನ್ನು ನೀಟಾಗಿ ಜೋಡಿಸಿ ಮೊದಲು ಕಡಿಮೆ ಉರಿನಲ್ಲಿ ಇಟ್ಟು ಬೇಯಿಸಬೇಕು. ನೋಡಿ ಈ ಥರ ಒಂದು ಟೊಮೆಟೊನಲ್ಲಿ 2 ಸ್ಲೈಸ್ ಮಾಡಿ ಈ ರೀತಿ ಒಂದು ಪ್ಯಾನ್ ಮೇಲೆ ಬೇಯಿಸೋಕೆ ಇಟ್ಟಿದ್ದೀನಿ. ನೋಡಿ ಇವಾಗ ಒಂದು ಸೈಡ್ ಬೆಂದಿದೆ. ಇವಾಗ ಎಲ್ಲವನ್ನು ತಿರುಗಿಸಿ ಹಾಕ್ಕೊಂಡು ಇವಾಗ ಫ್ಲೇಮ್ ಜಾಸ್ತಿ ಮಾಡ್ಬೋದು. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಕಡಿಮೆ ಊರಿನಲ್ಲಿ ಬೆಂದಿಸೋಣ. ಇವಾಗ 5 ಮಿನಿಟ್ಸ್ ಆಗಿದೆ. ಸ್ವಲ್ಪ ಬೆಂದ ನಂತರ ತೆಗೆದು ಇನ್ನೊಮ್ಮೆ ತಿರುಗಿಸಿ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗ್ರೇವಿನೂ ಅಷ್ಟೇ ಸೂಪರ್ ಟೇಸ್ಟಿಯಾಗಿರುತ್ತೆ. ಇದು ಒಂದು ಹೊಸ ರೀತಿಯ ರೆಸಿಪಿ ಆಗಿದ್ದು ಇದಕ್ಕೆ ಬೇಕಾಗುವ ಸಾಮಗ್ರಿಗಳೇನೆಂದರೆ ಪೂರ್ತಿ ಹಣ್ಣಾಗಿರೋ ಒಂದು 12 ಟೊಮೆಟೊನ ತೊಳೆದು ತೊಗೊಂಡಿದ್ದೀನಿ. 2 ಸ್ಲೈಸ್ ಕಟ್ ಮಾಡಿ, ಅಚ್ಚ ಪುಡಿ ಒಂದು 1/4 ಕಪ್. ಈ ಡಿಶ್ಗೆ ಒಂದು 10 ರಿಂದ 15 ಬೆಳ್ಳುಳ್ಳಿ ಸಾಕಾಗುತ್ತೆ. ನಾನು ಜಾಸ್ತಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಬೆಲ್ಲ, ಉಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕರಿಬೇವು ಮತ್ತು ಹಸಿ ಶುಂಠಿ. ನೋಡಿ ಇವಾಗ ಲಿಡ್ಡನ್ನು ಓಪನ್ ಮಾಡೋಣ. ಎಷ್ಟು ಚೆನ್ನಾಗಿ ಬೆಂದಿದೆ, ಕಲರು ಅಷ್ಟೇ ಸೂಪರಾಗಿ ಕಾಣಿಸ್ತಾ ಇದೆ. ಟೊಮೆಟೊ ತುಂಬ ಹಣ್ಣಾಗಿರೋದನ್ನು ತೊಗೋಬೇಕು, ಕಾಯಿರೋದನ್ನು ತೊಗೋಬಾರ್ದು, ಅಂದರೆ ಬೇಗ ಬೆಂದುತ್ತೆ. ನೋಡಿ ಸ್ವಲ್ಪ ಆರಿದ ನಂತರ ಈ ರೀತಿ ಸಿಪ್ಪೆಯನ್ನೆಲ್ಲ ತೆಗೆದುಬಿಡೋಣ. ಬಿಸಿ ಇದ್ದಾಗ ಕೈ ಸುಡುತ್ತೆ. ಸ್ವಲ್ಪ ಆರಿದ ನಂತರ ಸಿಪ್ಪೆ ಎಲ್ಲ ತೆಗೆದು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿಯ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಬೆಲ್ಲ, ಹಸಿ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಜೀರಿಗೆಯನ್ನು ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಮಾಡ್ಕೊಂಬಿಡೋಣ. ಸಾಸಿವೆ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಗ್ಗರಣೆ ರೆಡಿ ಮಾಡಿ ಇಟ್ಟಿದ್ದೀವಿ. ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲನ್ನು ವೀಕ್ಷಿಸ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲನ್ನು ವೀಕ್ಷಿಸ್ತಾ ಇರೋ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸೂಪರಾದ ರೆಸಿಪಿ, ತುಂಬ ಬೇಗನೂ ಮಾಡ್ಬೋದು. ಇದು ಬ್ಯಾಚುಲರ್ಸ್ಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಆಗಿದೆ ಮತ್ತು ವರ್ಕಿಂಗ್ ವುಮೆನ್ಸ್ಗೆ ಟೈಮ್ ಇಲ್ಲ ಅಡುಗೆ ಮಾಡ್ಕೊಳೋಕ್ಕೆ ಅನ್ನೋದು. ಇದು ಮಲ್ಟಿಪರ್ಪಸ್ ಅಂತ ಹೇಳಿದೆ ನಾನು. ಹೇಗಂದರೆ ಇದನ್ನೇ ರೊಟ್ಟಿ, ಚಪಾತಿ, ಪೂರಿ, ದೋಸೆ, ಇಡ್ಲಿ ಮತ್ತು ರೈಸ್ಗೂ ಇದನ್ನು ಬಳಸ್ಕೋಬೋದು. ಬೇಗ ಹಾಳಾಗಲ್ಲ ಇದು. ಆಮೇಲೆ ಬೇಗನೂ ರೆಡಿ ಮಾಡ್ಬೋದು. ಮಕ್ಕಳ ಲಂಚ್ ಬಾಕ್ಸ್ ಏನು ಮಾಡಬೇಕು ಅಂತ ಟೆನ್ಷನ್ ಆಗಿರುತ್ತೆ, ಅದರ ಲಿಸ್ಟಲ್ಲಿ ಇದು ಒಂದು ಆ್ಯಡ್ ಮಾಡ್ಕೊಳ್ಳಿ. ಅಲ್ಲದೆ ಮಕ್ಕಳೂ ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಆಗಿದೆ ಇದು. ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.